ಎಕ್ಸೆಲ್ PU ಕಾಲೇಜು ಗುರುವಾಯನಕೆರೆ ಪ್ರಾಯೋಜಿತ ಅಖಾಡ ಬಿಗ್ ಫೈಟ್ ವಿಶೇಷ ಮತ್ತೆ ಮುಂದುವರಿತಾ ಇದೆ. ನಂದನ್ ಕಶ್ಯಪ್ ಅವರೇ, ಒಂದು ಪಾಯಿಂಟ್ ಇದೆ ಇಲ್ಲಿ. ಈಗ ಒಂದೂರಲ್ಲಿ ಒಬ್ಬ ರಾಜ ಇದ್ದಂತೆ. ಆ ರಾಜ ಏನೋ ಕಾರಣಕ್ಕೆ ಬೆತ್ತಲಾಗ್ಬಿಟ್ಟ. ಬೆತ್ತಲಾದರೂ ಕೂಡ ಆ ರಾಜನಿಗೆ ಯಾರೋ ಹೇಳಿಬಿಟ್ರು, ಸ್ವಾಮಿ ನೀವೇನು ಬೆತ್ತಲೆ ಕಾಣ್ತಿಲ್ಲ ಅಂತ ಹೊಗಳಕ್ಕೆ ಶುರು ಮಾಡಿದ್ರು ಅವನ್ನ. ಒಂದಿಮಾಗದ್ರು ಅವರ ಮಂತ್ರಿ ಮಂಡಲ ಇರುತ್ತಲ್ಲ, ನೀವೇನು ಬೆತ್ತಲಾಗಿಲ್ಲ ಸ್ವಾಮಿ, ಯಾರು ಹೇಳಿದ್ದು ನಿಮಗೆ? ಬೆತ್ತಲೆ ಕಾಣಿಸ್ತೀರ ನಾನೊಂದು ಬೆತ್ತಲೆ ಇಲ್ಲ ಸರ್, ನೀವು ಸಖತ್ತಾಗಿದ್ರೆ ಒಳ್ಳೆ ಏನು ಸರ ಒಡವೆ, ಆ ಕಂಠಿಹಾರ, ಆ ಸರ ನಿಮ್ಮದು, ಆ ಒಡವೆ, ಆ ಖಡ್ಗ, ಆ TV ಅದ್ಭುತ ಸರ್ ಅಂತ ಹೇಳ್ಕೊಂಡು ಎಲ್ಲರೂ ಅದೇ ಹೇಳ್ಕೊಳಕ್ಕೆ ಶುರು ಮಾಡಿದ್ರು. ರಾಜ ಬೀದಿಲಿ ಮೆರವಣಿಗೆ ಬಂದುಬಿಟ್ಟ ಸರ್, ಬೆತ್ತಲೆ ಬೀದಿಲಿ ಮೆರವಣಿಗೆ ಬಂದುಬಿಟ್ಟ. ಎಲ್ಲರೂ ರೆಡಿ ಮಾಡಿ ಇಟ್ಬಿಟ್ಟಿದ್ರು. ರಾಜನಿಗೆ ಯಾರು ಹಂಗೆ ಹೇಳಬಾರ್ದು ಅಂತ. ಚಿಕ್ಕ ಮಗು ಬಂದು ಹೇಳ್ಬಿಡುತ್ತಂತೆ. ಚಿಕ್ಕ ಮಗು ನೀವು ಬಟ್ಟೆನೇ ಹಾಕಿಲ್ಲ ಅಂದ್ಬಿಡುತ್ತಂತೆ. ರಾಜನಿಗೆ ಅದು ಜ್ಞಾನೋದಯ ಆಗಬೇಕಲ್ವೇ? ಬಹುಶಃ ಈ ಹೊಗಳುವಿಕೆ ಅನ್ನೋದು ಒಬ್ಬ ಮನುಷ್ಯನನ್ನು ಏನು ಮಾಡಬಲ್ಲದು ಎನ್ನುವುದನ್ನು ಅರ್ಥ ಮಾಡ್ಕೊಳ್ಳೋ ಕಾಲಘಟ್ಟದಲ್ಲಿ ನಾವು ಇದೀವ ಇವತ್ತಿಗೆ ಅಂತ. ನೋಡಿ ಸರ್, ಒಳ್ಳೆ ಒಂದು ಟಾಪಿಕ್ ಎತ್ತಿದ್ರಿ ರಮಾಕಾಂತ್ ಅವರೇ. ಅಲ್ಲಿ ಒಂದು 3 ಜನ ಮಕ್ಕಳದ್ದು ಒಂದು ವಿಡಿಯೋ ನೋಡ್ತಾ ಇದೆ ಸರ್, ಯೂಟ್ಯೂಬಲ್ಲಿ, ಇನ್ಸ್ಟಾಗ್ರಾಮಲ್ಲಿ. ನಮ್ಮ ತಂದೆ ಯಾರೋ ಮರಿ ಕಾಕ್ರೋಚ್ ಅಂತು ಸರ್, ನಾನು ಬೇಬಿ ಕಾಕ್ರೋಚ್ ಅಂತು, ನಾನು ಲಿಟ್ಲ್ ಕಾಕ್ರೋಚ್ ಅಂತು ಒಂದು ಮಗು ಬಂದುಬಿಟ್ಟು ಆ ಮಕ್ಕಳು ಏನಂದ್ರು ಅಂದರೆ, ನನ್ನ ತಂದೆ ತಾಯಿ ಅಂಧಭಕ್ತರು ಸರ್, ಅವರ ಕಾಟ ತಡಿಲಾರ್ದೆ ನಾನು ಹೇಳ್ದೆ ಕೇಳ್ದೆ ಓಡ್ ಬಂದಿದ್ದೀವಿ ನಾವು ಇಲ್ಲಿಗೆ ಅಂತಂದ್ರು. ಜನಕ್ಕೆ ಪರಿವರ್ತನೆ ಒಂದು ಸ್ಟಾರ್ಟ್ ಆಗಿದೆ. ಇನ್ನೊಂದು ತೋರಿಸ್ತೀನಿ ಸರ್, ನಿಮ್ಮ ವಿತ್ ಯುವರ್ ಪರ್ಮಿಷನ್ನು. ಇವರು ಬ್ರಾಹ್ಮಣರು ಬನಿಯಾಗ ಠಾಕೂರ್ಗಳು ನಮ್ಮನ್ನ ಸಪೋರ್ಟ್ ಮಾಡ್ತಾರೆ ಅಂತಾರಲ್ಲ, ದಯವಿಟ್ಟು ಈ ವಿಡಿಯೋ ವಿತ್ ಯುವರ್ ಪರ್ಮಿಷನ್ ಪ್ಲೇ ಮಾಡ್ಬೋದು ಅಂದರೆ ಮಾಡ್ತೀನಿ ಸರ್. ये फौज का हिस्सा था, यही मोदी अमित शाह ने मुझे बर्खास्त करवाया। 7 महीने मुझे क्लोज आस्ट में रखवाया क्योंकि मैं देश के जवानों के पेंशन की लड़ाई लड़ रहा था। आप गूगल सर्च मारिएगा, मेरा नाम डालिएगा, लोकेश कुमार आर्य वर्सेस यूनियन ऑफ इंडिया। आज भी मेरा केस जवानों के अर्धसैनिक बल के जवानों के लिए सुप्रीम कोर्ट में विचाराधीन है। सस्पेंड कर दिया गया आपको? सस्पेंड नहीं किया गया, बर्खास्त। ನೋಡಿ, ಒಬ್ಬ ಫೌಜಿನ 6 ತಿಂಗಳು ಫೌಜಿ ಪರವಾಗಿ ಹೋರಾಟ ಮಾಡಿದ್ದಕ್ಕೆ ಇದೇ ನರೇಂದ್ರ ಮೋದಿ ಒಳಕಾಕಿದಾರಂತೆ. ಬ್ರಾಹ್ಮಣರು ಬಿಜೆಪಿ ಸಪೋರ್ಟರ್ಸು ಅಂತಾರಲ್ಲ ಸರ್, ಇದೇ ಎಷ್ಟೊಂದು ಜನ ಬ್ರಾಹ್ಮಣರು ಯಾರು ಬಂದು ಹೇಳ್ಕೊತಾ ಇಲ್ಲ, ಆದ್ರೆ ಅವರು ಒಂದು ಆಂಗರ್ನ ವ್ಯಕ್ತಪಡಿಸ್ತಿದ್ದಾರೆ. ನೆಕ್ಸ್ಟು ನೀವು ಹೇಳಿದ್ರಿ ಬೆತ್ತಲಾಗ್ತಿದೆ ಅಂತ. ಆ ಬೆತ್ತಲೆ ದಿನಗಳು ಸ್ಟಾರ್ಟ್ ಆಗಿದೆ, ಯಾರು ವ್ಯಕ್ತಪಡಿಸ್ಲಿಲ್ಲ. ಒಂದು ಪ್ಲಾಟ್ಫಾರ್ಮ್ ಬೇಕಾಗಿತ್ತು. ಈ ನೀಟೇ ಒಂದು ಪ್ಲಾಟ್ಫಾರ್ಮು. ನರೇಂದ್ರ ಮೋದಿ, ಅಮಿತ್ ಶಾ ಮತ್ತೆ ಧರ್ಮೇಂದ್ರ ಪ್ರಧಾನ್ ಮಾಡಿರೋದು ದೇಶದ್ರೋಹದ ಕೃತ್ಯ. ನಮ್ಮ ಮಕ್ಕಳ ಮೇಲೆ ಅವರು ಇಲ್ಲ ಒಂದು ಆ ಮಟ್ಟದ ಒಂದು ಕೃತ್ಯ ಈ 75 ವರ್ಷದ ಇತಿಹಾಸದಲ್ಲಿ ನಾವು ಯಾರೂ ನೋಡಿಲ್ಲ. ಆ ಪಾಪ ಇವರಿಗೆ ಕಟ್ಕೊಂಡಿದೆ. ಮುಂದಿನ ದಿನಗಳಲ್ಲಿ ಇವರು ಮನೆಗೆ ಹೋಗೋದಂತೂ ಖಚಿತ ಸರ್. ಹಾಗಾಗಿ ಅಂಧಭಕ್ತತ್ವವನ್ನು ನಿಲ್ಲಿಸಿ, ನಿಜವಾಗಿ ನಿಮ್ಮ ಮಕ್ಕಳಿಗೆ ಏನಾಗ್ತಿದೆ ಅಂತ ನೋಡ್ಬಿಟ್ಟು, ಏನು ಸರಿ ಅನ್ನೋದೇ ಏನು ತಪ್ಪು ಅನ್ನೋದನ್ನ ನೋಡಿಕೊಂಡು ಸಪೋರ್ಟ್ ಮಾಡಿ ಅಂತ ನಿಮ್ಮ ವಾಹಿನಿ ಮೂಲಕ ನಾನು ಈ ಅಂಧಭಕ್ತರು ಕೇಳ್ಕೊತೀನಿ ಸರ್. ಏನು ಸರಿ ಇದೆ, ಏನು ತಪ್ಪಿದೆ ಅಂದ್ಬಿಟ್ಟು ನೋಡ್ಕೊಂಡು ಸಪೋರ್ಟ್ ಮಾಡಿ. ದಯವಿಟ್ಟು ಅಂಧಭಕ್ತವನ್ನು ನಿಲ್ಲಿಸಿ. ಥ್ಯಾಂಕ್ ಯು ನಂದನ್ ಕಶ್ಯಪ್ ಜಿ, ಥ್ಯಾಂಕ್ ಯು ಇರ್ಷಾದ್ ಅವರೇ, ಥ್ಯಾಂಕ್ ಯು ಬಸವರಾಜ ಸುಳಿಬಾವಿ ಅವರೇ. ಸಾಕಷ್ಟು ವಿಷಯಗಳ ಬಗ್ಗೆ ಮಾತಾಡಿದ್ದೀರಿ. ಏನಂತ ಹೇಳಿದ್ರೆ, ಈಗ ಈ ಸ್ಟೂಡೆಂಟ್ಸ್ ಪ್ರತಿಭಟನೆಯನ್ನು, ರೈತರ ಪ್ರತಿಭಟನೆಯನ್ನು, ಮಣಿಪುರದ ಪ್ರತಿಭಟನೆಯನ್ನು, ಗುಜರಾತಲ್ಲಿ ಪವರ್ ಲಾಬಿಗೆ ಒಳಗಾಗಬೇಡಿ ಅಂತ ಹೇಳಿ ರೈತರ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ತೆಲಂಗಾಣದ ಒಂದು ಪ್ರೊಟೆಸ್ಟ್ ನಡೀತಾ ಇದೆ. ಒಂದು 10 ಕಡೆ ದೇಶದಲ್ಲಿ ಮೇಜರ್ ಪ್ರೊಟೆಸ್ಟ್ಗಳಾಗ್ತಾ ಇವೆ ಇವತ್ತಿಗೆ. ಸೊ ಇಂಥ ಪ್ರತಿಭಟನೆಗಳನ್ನಾಗಿ ಮಾತ್ರ ನೋಡಿ. ರಾಜಕೀಯ ಎನ್ಕ್ಯಾಶ್ ಮಾಡ್ಕೊಳ್ತಾರೆ, ಅದು ಅವರ ಸಹಜ ಗುಣ. ಯಾವ ಪಾರ್ಟಿ ಆದರೂ ಸರಿ, ಕಾಂಗ್ರೆಸ್ ಆದರೂ ಅಷ್ಟೇ, ಆಮ್ ಆದ್ಮಿ ಆದರೂ ಅಷ್ಟೇ ಸರಿ. ಆದರೆ ನಿಮ್ಮ ಹೋರಾಟದ ಚಾರಿತ್ರ್ಯ ಇರುತ್ತಲ್ಲ, ಅದನ್ನು ಕಳ್ಕೊಬೇಡಿ. ಹೋರಾಟದಲ್ಲಿ ಪವಿತ್ರತೆ ಮತ್ತು ಚಾರಿತ್ರ್ಯ ಮತ್ತು ಆ ದಿಟ್ಟತನವನ್ನು ಯಾವತ್ತಿಗೂ ಬಿಟ್ಕೊಡ್ಬೇಡಿ. ನಿಮ್ಮ ಮೇಲೆ ಏನೇನೋ ಆರೋಪ ಬರ್ತಾವ್ರಿ. ಫಸ್ಟು ಒಂದು ಹೋರಾಟ ಬಂದಾಗ ನಿಮ್ಮನ್ನು ಹಾಳು ಮಾಡೋದೇನೋ, ನಿಮ್ಮ ಚಾರಿತ್ರ್ಯ ಹರಣ ಮಾಡಿಬಿಡ್ತಾರೆ ಹೋರಾಟದಲ್ಲಿ. ಅದೇ ಮೊದಲ ಗುರಿ ಅವ್ರದ್ದು. ನೀವು ಅದಕ್ಕೆ ಧೃತಿಗೆಟ್ಟುಬಿಟ್ರಿ ಅಂತ ಹೇಳಿದ್ರೆ ಮುಗಿದೋಯ್ತು ನಿಮ್ಮ ಕತೆ. ಆಮೇಲೆ ನೀವು ಬದುಕಿದ್ದು ಸತ್ತಂತೆ. ಹೋರಾಟಗಳು ಜಾರಿಯಲ್ಲಿರಲಿ. ಏನಕ್ಕೋಸ್ಕರ? ಒಬ್ಬ ಮನುಷ್ಯನ ರೆಸಿಗ್ನೇಷನ್ಗೋಸ್ಕರ. ಆ ರೆಸಿಗ್ನೇಷನ್ ತೆಗೆದುಕೊಳ್ಳಲಾಗದೆ ಇಷ್ಟರ ಮಟ್ಟಿಗೆ ಇದು ಹೋಗ್ತಿದೆ, ಮೆಟ್ರೋ ಬಂದ್ ಮಾಡೋ ಮಟ್ಟಿಗೆ ಹೋಗ್ತಿದೆ ಅಂತ ಹೇಳಿದ್ರೆ ಅಂಥ ಬೆಂಬಲ ಯಾಕೆ? ದೇಶದ 22 ಲಕ್ಷ ವಿದ್ಯಾರ್ಥಿಗಳು, ಅವರ ಮೇಲೆ ಅವಲಂಬಿತರು 5 ಕೋಟಿ ಜನ. ಅವರು ಇಲ್ದಿರೋದು ಒಬ್ಬ ಯಕಶ್ಚಿತ್ ಮನುಷ್ಯನಿಗೆ ಇನ್ನೊಬ್ಬ ರಿಪ್ಲೇಸ್ ಮಾಡ್ಬೋದಲ್ಲ ನೀವು? ಯಾಕೆ ಮಾಡ್ತಾ ಇದ್ದೀರಿ ಅಂತ ನಾವು ಪ್ರಶ್ನೆಯನ್ನು ಕೇಳ್ತಾ ಡಿಬೇಟ್ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.